ಭಗವದ್ಗೀತೆಯನ್ನೂ ಮುಟ್ಟಿ ಸಹ ಸುಳ್ಳು ಹೇಳ್ತಾ ಇರುವಂಥ ಕಾಲ ಇದು. ಮೋಸ ಮಾಡೋಕ್ಕೆ ನಿಂತರೆ ದೇವರನ್ನೇ ಬಿಡ್ತಿಲ್ಲ, ಇನ್ನು ನಮ್ಮಂಥ ನಿಮ್ಮಂಥ ಅಮಾಯಕರನ್ನು ಬಿಡ್ತಾರಾ? ಫ್ರೆಂಡ್ಸ್, ನಾನಿವತ್ತು ಕರ್ಮೀನ್ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಆಲೂಗೆಡ್ಡೆ, ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೆಂಗಿನ ತುರಿ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು 1.5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಮತ್ತು 3 ಮೆಣಸಿನ್ಕಾಯಿನ ಮುರಿದು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ನಾನಿವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಣಗಿದ ಅವರೆಕಾಳನ್ನ ಯೂಸ್ ಮಾಡ್ತಾಯಿಲ್ಲ, ಹಸಿ ಅವರೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಬರುತ್ತೆ ಫ್ಲೇವರು. ಸೊ ಹಾಗಾಗಿ ನಾನಿಲ್ಲಿ ಹಸಿ ಅವರೆಕಾಯಿನ ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ಅದನ್ನು ತೊಳೆದು ನಾನಿವಾಗ ಫ್ರೈ ಮಾಡಲಿಕ್ಕೆ ಹಾಕೋತೀನಿ. ಆ್ಯಕ್ಚುಲಿ ಹಸಿ ಅವರೆಕಾಯಿ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನನಗೆ ಸೊನೆ ಅವರೆಕಾಯಿ ಸಿಕ್ಕಿಲ್ಲ, ಮಾಮೂಲಿ ಅವರೆಕಾಯಿ ಸಿಕ್ತು, ಅದನ್ನೇ ತೊಗೊಂಬಂದು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗೋವರೆಗೂ ನಾವಿಲ್ಲಿ ಮಸಾಲೆಗೆ ಏನೇನು ಬೇಕು ಅದನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸಿಂಪಲ್ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಗಲೇ ತುರಿದಿಟ್ಕೊಂಡಂಥ ತೆಂಗಿನ ತುರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಆನಿಯನ್ನ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ರುಬ್ಕೊಂಡು ಇದಕ್ಕೆ ನಾನು 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಮತ್ತು 2 ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈ ಕಾಳು ಹಸಿ ವಾಸನೆ ಹೋಗಿದ ತಕ್ಷಣ ಅದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಂಥ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಮುಚ್ಚಳವನ್ನು ಮುಚ್ಚಿ 2 ಕೂಗಿಸ್ಕೊಳ್ಳೋಣ. ಇದು ಕೂಗೋಷ್ಟರಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಕರ್ಮೀನ್ ಏನಿದೆ ಅದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಏನು ಮಾಡಬೇಕಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಮ್ಮಿ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ನಾನು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕಿದು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಇವಾಗ ಇಲ್ಲಿ ಫ್ರೈ ಆಗ್ತಾಯಿದೆ. ಇದನ್ನು ಏನಂದರೆ ನಾವು ಚೆನ್ನಾಗಿ ಇದು ಫ್ರೈ ಆದಮೇಲೆ ಚೆನ್ನಾಗಿ ತೊಳಿಬೇಕು, ಒಂದು 5ರಿಂದ 6 ಸಾರಿ. ಯಾಕೆಂದರೆ ಇದನ್ನು ಮರಳ ಮೇಲೆಲ್ಲ ಒಣಗಾಕಿರ್ತಾರೆ, ಸೊ ಹಾಗಾಗಿ ಮರಳು ಸಿಕ್ಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು 5ರಿಂದ 6 ಸಾರಿ ಚೆನ್ನಾಗಿ ತೊಳ್ಕೊಂಡ್ರೆ ಕ್ಲೀನ್ ಆಗುತ್ತೆ. ಸೊ ಒಂದು 5ರಿಂದ 6 ಸಾರಿ ನಾವು ಇದನ್ನು ಚೆನ್ನಾಗಿ ಫ್ರೈ ಆಯ್ತಲ್ವ, ಇದನ್ನು ತೊಗೊಂಡು ಇವಾಗ ನಾವು ಒಂದು 5ರಿಂದ 6 ಸಾರಿ ವಾಶ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಮೇಯ್ನಾಗಿ ಹುಣಸೆ ಹಣ್ಣು, ನಾನು ಇಲ್ಲಿ ಇಷ್ಟು ಗಾತ್ರದ ಹುಣಸೆ ಹಣ್ಣು ನಾನು ತೊಗೊಂಡಿದ್ದೀನಿ, ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಒಂದು 5ರಿಂದ 6 ಸಾರಿ ಚೆನ್ನಾಗಿ ತೊಳೆದಿಟ್ಕೊಂಡು ಹುಣಸೆ ರಸನ ತೆಗೆದಿಟ್ಕೊಂಬಿಡೋಣ. ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ, ಏಕೆಂದರೆ ಹಸಿ ಅವರೆಕಾಯಿ ಆಗಿರೋದ್ರಿಂದ ಜಾಸ್ತಿ ಕೂಗಿಸುವಂಥ ಅವಶ್ಯಕತೆ ಇಲ್ಲ. ಇವಾಗ ಇದು ಆಗಿದೆ, ಇದಕ್ಕೆ ನಾವೇನು ಮಾಡೋಣ, ಹುಣಸೆ ರಸನ ಹಾಕ್ಕೊಳ್ಳೋಣ. ಯಾಕೆ ನಾನು ಫಸ್ಟೇ ಹುಣಸೆ ರಸ ಹಾಕೋತಿದ್ದೀನಿ ಅಂದರೆ ನನ್ನ ಮಗಳು ಇದನ್ನು ತಿನ್ನೋದಿಲ್ಲ. ಸೊ ನಾನು ಹುಣಸೆ ರಸ ಹಾಕಿ ಅವಳಿಗೆ ಸಪ್ರೇಟ್ ಸಾಂಬಾರನ್ನ ತೆಗೆದಿಟ್ಟು ಆಮೇಲೆ ಅದಕ್ಕೆ ಕರ್ಮೀನನ್ನು ಯೂಸ್ ಮಾಡ್ತಾಯಿದ್ದೀನಿ. ಹುಣಸೆ ರಸ ಹಾಕಿ 1-2 ಮರಳು ಬಂದ ತಕ್ಷಣ, 1-2 ಸಾರಿ ಕುದಿದ ತಕ್ಷಣ ಅದನ್ನು ಒಂದು ಸ್ವಲ್ಪ ಸಾಂಬಾರು ತೆಗೆದಿಟ್ಕೊಂಡು ಅದಕ್ಕೆ ನಾನಿವಾಗ ತೊಳೆದು ಇಟ್ಕೊಂಡಿರುವಂಥ ಕರ್ಮೀನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಏನು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ, ಒಂದು 2 to 3 ಮಿನಿಟ್ಸ್ ಬೇಯಿಸಿದ್ರೆ ಅದು ಬೇಯ್ದುಬಿಡುತ್ತೆ. ಸಾಂಬಾರು ಆಲ್ರೆಡಿ ಬಿಸಿ ಇರುತ್ತೆ, ಸೊ ಹಾಗಾಗಿ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ನಾವು ಫಿಶ್ನೂ ಅಷ್ಟೇ ಜಾಸ್ತಿ ಬೇಯಿಸಲ್ಲ ಅಲ್ವಾ, ಸೊ ಹಾಗಾಗಿ ಇದು ಅಷ್ಟೇ ಒಂದು 2ರಿಂದ 3 ನಿಮಿಷ ಬೇಯಿಸಿದ್ರೆ ಅದು ಬೆಂದಿರುತ್ತೆ, ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ. ಇದ್ರ ಜೊತೆಗೆ ನಾವು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತಿಂದರೆ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಟೇಸ್ಟು. ಮುದ್ದೆ ಜೊತೆ ಕಾಂಬಿನೇಷನ್ ಒಂದು ಹಾಗೆ ಯಾವುದ್ರ ಜೊತೆಗೂ ಇದು ಕಾಂಬಿನೇಷನ್ ಹೊಂದೋದಿಲ್ಲ. ಮುದ್ದೆ ವಿತ್ ಕರ್ಮೀನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಆಗಿದೆ, ಈ ಥರ ಬಂದಿದೆ, ಇದು ಬ್ಯೂಟಿಫುಲ್ಲಾಗಿರುತ್ತೆ ಟೇಸ್ಟು. ಮಾಡಿ ನೋಡಿ.
ಸೊ ಇದು ಇವತ್ತಿನ ನನ್ನ ರೆಸಿಪಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚಂದ ಬಂದಿದೆ ಸಾಂಬಾರು. ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.